ಹಾಯ್ ಹಲೋ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚಿತ್ರಗೌಡ. ಹೇಗಿದ್ದೀರಾ? ಸುಮ್ಮನೆ ಇರೋ. ಹಾಯ್ ಹಲೋ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚಿತ್ರಗೌಡ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬಂದ ತಕ್ಷಣ ಫಸ್ಟ್ ನೀವೇ ವ್ಲಾಗ್ ನೋಡ್ಬೋದು. ಹಾಗೆ ನನ್ನ ಚಾನಲ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಲೇಬೇಡಿ. ಹಾಗೆ ಇವತ್ತು ಚಾನಲ್ ನಿಶ ಹೊಡೆದಾಕ್ಬಿಡ್ತೀನಿ ನಾನು ಅಂದ್ರೆ ನೋಡಿ ಗೈ ಟೊಮೆಟೊ ಯಪ್ಪ ಟೊಮೆಟೊ ಹಚ್ಕೊಡು ಅಂದ್ರೆ ಟೊಮೆಟೊದ ಕಿತ್ತಾಕ್ಬಿಟ್ಲು. ಒಂದ್ ಮಾಡೋದು ಎರಡ್ ಮಾಡ್ತಾಳೆ. ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಒಂಟೋಗು ಶಿವನೇ. ಅದಕ್ಕಿಂತ ವಿಯಾನ್ ಸುಮ್ಮನೆ ಇರೋ ವಿಯಾನ್. ನೀನೇನಕ್ಕೆ ಇದೆಲ್ಲ ಮಾಡ್ತಿದ್ಯಾ? ಮಾಡಬೇಡ ಪ್ಲೀಸ್. ಸೊ ಇವತ್ತು ನನಗೆ ನನ್ನ ತಂಗಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಟೊಮೊಟೊ ತೊಕ್ಕು. ಟೊಮೊಟೊನ ಫಸ್ಟ್ ನೀಟಾಗಿ ಹಚ್ಚಿಟ್ಕೊಂಡ್ಬಿಡ್ಬೇಕು. ಆಮೇಲೆ ಸ್ವಲ್ಪ ಟೊಮೊಟೊ ಫ್ರೈ ಆಗೋದಕ್ಕಿಂತ ಹುಣಸೆಹಣ್ಣು ನೆನೆಯಕ್ಕೆ ಇಟ್ಕೊಂಡ್ಬಿಡ್ಬೇಕು. ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. 1 kg ಟೊಮೊಟೊಗೆ ನಾನು ಅದನ್ನು ಹುಣಿಯಾಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಪ್ಯಾನಿಗೆ ಸಾಸಿವೆ, ಮೆಂತ್ಯ, ಜೀರಿಗೆ, ಎಣ್ಣೆ ಹಾಕ್ದೇ ನೀಟಾಗೆ ಫ್ರೈ ಮಾಡ್ಕೊಬೇಕು. ಅದು ಚಟಪಟ ಅನ್ನಬೇಕು ಸಾಸಿವೆ. ಆವಾಗ ನೀಟಾಗೆ ಆಗಿದೆ ಅಂತ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಹಾರಾಗಿ ಬಿಟ್ಬಿಟ್ಟಿದ್ದೀನಿ. ಅದನ್ನು ಆರಾದ್ಮೇಲೆ ರುಬ್ಕೊಬೇಕು. ಆರೋದಕ್ಕಿಂತ ಮುಂಚೆನೇ ರುಬ್ಕೊಬಾರ್ದು. ಅದಾದಮೇಲೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟೊಮೊಟೊನ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಟೊಮೊಟೊನ ಬೇಯಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ನೀಟಾಗಿ ಬೇಯುತ್ತೆ ಅಂತ ಫಸ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಒಂದು 3-4 ಸ್ಪೂನ್ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಅದು ಆಮೇಲೂ ಎಣ್ಣೆ ಹಾಕ್ತೀವಿ, ಅದರಿಂದ ಎಣ್ಣೆ ಬಿಟ್ಕೊಂಬಿಟ್ರೆ ಚೆನ್ನಾಗಿರಲ್ಲ. ಫಸ್ಟೇ ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ ಎಣ್ಣೆ. ಅದರಲ್ಲಿ ಇದು ಮಾಡಿ ಚೆನ್ನಾಗಿ ಬೇಯಿಸಿ ಟೊಮೊಟೊನ. ನೆಕ್ಸ್ಟು ನಾನು ಹುಣಸೆಹಣ್ಣು ಹುಣಿಯಾಕೆ ಇಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಾಡ್ಕೊತಾ ಇದ್ದೀನಿ. ನೀಟಾಗೆಲ್ಲ ಕಿವುಚ್ಕೊಂಡ್ರೆ ನೀಟಾಗಿ ರಸ ಬಿಡುತ್ತೆ ಹುಣಸೆಹಣ್ಣು. ಮುಂಚೆನೇ ಬಿಸಿನೀರಲ್ಲಿ ನೆನೆ ಹಾಕ್ಬಿಡ್ಬೇಕು ಹುಣಸೆಹಣ್ಣ. ನಾನು ಬಿಸಿನೀರಲ್ಲಿ ನೆನೆ ಹಾಕಿಲ್ಲ, ತಣ್ಣೀರಲ್ಲೇ ದಿಢೀರ್ ಅಂತ ಮಾಡ್ತಾರೋದ್ರಿಂದ ತಣ್ಣೀರಲ್ಲೇ ನೆನೆ ಹಾಕ್ಕೊಂಡಿದ್ದೆ. ನೀಟಾಗಿ ನೆಂದಿತ್ತು ಹುಣಸೆಹಣ್ಣು ಹಾಕ್ಬಿಟ್ಟು ಫಸ್ಟು ಎಣ್ಣೆ, ಟೊಮೆಟೊ, ಹುಣಸೆಹಣ್ಣು, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗೆ ಬೇಯೋಕ್ಕೆ ಬಿಟ್ಬಿಡ್ಬೇಕು. ಅದನ್ನು ಚೆನ್ನಾಗಿ ಆರಾದ್ಮೇಲೆ ಪುಡಿ ಮಾಡ್ಕೊಂಡಿದ್ದೀನಿ. ಮೆಂತ್ಯ, ಜೀರಿಗೆ, ಸಾಸಿವೆನ ಅದು ಬಿಸಿಲು ಪುಡಿ ಮಾಡಿದ್ರೆ ಸ್ವಲ್ಪ ಒಂಥರ ಪೇಸ್ಟ್ ಥರ ಆಗೋ ಥರ ಆಗೋಗುತ್ತೆ. ಆರಾದ್ಮೇಲೆ ಪುಡಿ ಮಾಡಿದ್ರೆ ನೀಟಾಗಿ ಪುಡಿ ಆಗುತ್ತೆ. ಅದನ್ನು ನಾನು ಟೊಮೆಟೊ ಕುದೀತಾ ಇದ್ದಾಗ ಹಾಕಿದ್ದೀನಿ. ಟೊಮೆಟೊ ಕುದಿಬೇಕಾದ್ರೇ ಹಾಕ್ಬೇಕು. ಅದನ್ನು ಚೆನ್ನಾಗೆ ಕುದಿಬೇಕಾದ್ರೆ ಹಾಕಾದ್ಮೇಲೆ ಒಂದು ರೌಂಡು ಮಿಕ್ಸ್ ಮಾಡಿ ಬಿಟ್ಬಿಡಬೇಕು ಅದನ್ನು ಬೇಯೋದಕ್ಕೆ. ನೆಕ್ಸ್ಟು ನಾನು ಇನ್ನೊಂದು ಪ್ಯಾನಲ್ಲಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಥರ ಕೊಟ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆನೂ ಹಾಕಿದ್ದೀನಿ ಇದಕ್ಕೆ. ಅದನ್ನು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಆಮೇಲೆ ಅದು ಸ್ವಲ್ಪ ಮಿಕ್ಸ್ ಆಗಿ ಸ್ವಲ್ಪ ಅದು ಚೆನ್ನಾಗೆ ಡ್ರೈ ಥರ ಆಗಬೇಕು ಬೆಳ್ಳುಳ್ಳಿ. ಅದಾದಮೇಲೆ ಸ್ವಲ್ಪ ಅರ್ಶಿನದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೇ. ನಾನು ಟೊಮೊಟೊ ಜೊತೆ ಅರ್ಶಿನದ ಪುಡಿ ಹಾಕಿಲ್ಲ, ಇವಾಗಲೇ ಒಗ್ಗರಣೆ ಕೊಟ್ಕೊತಾ ಇದ್ದೀನಲ್ಲ ಆವಾಗಲೇ ಅರ್ಶಿನದ ಪುಡಿನ ಆ್ಯಡ್ ಮಾಡ್ತಾ ಇರೋದು. ಆಮೇಲೆ ಒಂದ್ಸಲ ಮಿಕ್ಸ್ ಕೊಟ್ಟು ನಾನು ನೆಕ್ಸ್ಟು ಬೇಯಿಸ್ಕೊಂಡಿರೋ ಟೊಮೊಟೊಗೆ ಅದನ್ನು ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಎಣ್ಣೆ ಎಲ್ಲ ಅದಕ್ಕೆ ಹಾಕ್ಕೊಬೇಕು. ಯಾಕಂದರೆ ಇವಾಗ ಹಾಕ್ಕೊಳ್ಳೋ ಎಣ್ಣೆನೇ ನೀಟಾಗಿ ಎಣ್ಣೆ ಬಿಟ್ರೆ ಚೆನ್ನಾಗಿರೋದು. ಅದು ಟೊಮೊಟೊ ತೊಕ್ಕು ಒಂದು ಸ್ವಲ್ಪ ಜಾಸ್ತಿ ದಿನ ನಮಗೆ ಬರುತ್ತೆ. ಸೊ ಇವಾಗ ನಾನು ಅದಕ್ಕೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ 1 kg ಟೊಮೊಟೊಗೆ. ನಿಮಗೆ ಖಾರಾಗಿ ಎಷ್ಟು ಬೇಕೋ ಅಷ್ಟು ಟೊಮೊಟೊಗೆ ಆ್ಯಡ್ ಮಾಡ್ಬೋದು. ಏನು ಮಾಡ್ತಾ ಇದ್ದೀವಿ? ನೀನೇನು ಮಾಡ್ತಾ ಇದೆಯಾ? ಪಾಸ್ತಾ ಮಾಡ್ತಾ ಇದ್ಯಾ? ಇದೆಲ್ಲ ಪಾಸ್ತಾನಾ? ಹೌದಾ?
ಇಲ್ಲ ಸರಿ ಆಯ್ತು. ಇಷ್ಟೇ ಸಿಂಪಲಾಗಿ ಆ್ಯಡ್ ಮಾಡಿ ನಾನು ಟೊಮೊಟೊ ತೊಕ್ಕನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೇಲಿ. ಟೊಮೊಟೊ ತೊಕ್ಕು ತುಂಬ ಚೆನ್ನಾಗಾಗಿತ್ತು. ಇದು ರೈಸ್ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಚಿತ್ರಗೌಡ. ಥ್ಯಾಂಕ್ ಯು ಸೋ ಮಚ್. ಬಾಯ್.